ಯಾವತ್ತಾದ್ರೂ ನೀವು ಕೇಳ್ಕೊಂಡಿದ್ದೀರಾ ನಿಜವಾಗ್ಲೂ ನನ್ನ ಮಾತುಗಳು ಬ್ರಹ್ಮಾಂಡಕ್ಕೆ ತಲುಪುತ್ತಾ ಅಂತ? ಇಲ್ಲ ನಿಮ್ಮ ಇಚ್ಛೆಗಳು, ಹೇಳಿದ ಮಾತುಗಳು, ಪ್ರೇಯರು, ಅಫರ್ಮೇಷನ್ಸು ಎಲ್ಲ ಹಾಗೆ ಕಳೆದು ಹೋಗ್ತಾ ಇದೆಯಾ? ಅಥವಾ ಬ್ರಹ್ಮಾಂಡ ಪ್ರತಿ ಶಬ್ದಗಳನ್ನ, ಪ್ರತಿ ಫೀಲಿಂಗ್ಸ್ ಅನ್ನ, ಪ್ರತಿ ವೈಬ್ರೇಷನ್ಸ್ ಅನ್ನ, ಪ್ರತಿಯೊಂದು ಅಫರ್ಮೇಷನ್ಸ್ ಅನ್ನ ಕೇಳಿಸ್ಕೊಳ್ಳುತ್ತಾ? ಯೆಸ್, ಖಂಡಿತ ಕೇಳಿಸ್ಕೊಳ್ಳುತ್ತೆ. ಆದ್ರೆ ಒಂದು ಕಂಡೀಷನ್ ಮೂಲಕ. ಅದು ಏನು ಅಂದ್ರೆ, ನೀವು ಹೇಗೆ ಶಬ್ದಗಳನ್ನ ಹೇಳ್ತೀರಾ ಅನ್ನೋದರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇದೇ ಬ್ರಹ್ಮಾಂಡದ ಆಟ. ಪದಗಳು ಬರೀ ಹೇಳುವಂಥದ್ದಲ್ಲ, ಇವು ಚೇತನದ ಬಾಗಿಲನ್ನ ಓಪನ್ ಮಾಡುವಂಥದ್ದು, ಬ್ರಹ್ಮಾಂಡದಲ್ಲಿ ವಿಲೀನ ಆಗುವಂಥದ್ದು, ಅಲ್ಲಿಂದ ಉತ್ತರವನ್ನ ತರುವಂಥದ್ದು. ಇವತ್ತು ನಾವು ನಿಮ್ಮ ಮಾತುಗಳು ಸೀದಾ ಬ್ರಹ್ಮಾಂಡಕ್ಕೆ ತಲುಪುವಂತಹ ಕೆಲವು ಟೆಕ್ನಿಕ್ಸ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಬಟ್ ಅದೆಲ್ಲ ತಿಳಿಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಬೇಕು, ಸ್ಕಿಪ್ ಮಾಡಬಾರ್ದು. ಹಾಗೇನೆ ತುಂಬಾ ಜನ ವಿಷಯಕ್ಕೆ ಬನ್ನಿ ಅಂತಾರೆ. ಡೈರೆಕ್ಟ್ ಆಗಿ ನಾನು ವಿಷಯ ಹೇಳಿದ್ರೆ ನಿಮಗೆ ಖಂಡಿತ ಅರ್ಥ ಆಗಲ್ಲ. ಅದರ ಸೈಂಟಿಫಿಕ್ ರೀಸನ್ಸು, ಅದರ ಬೇಸ್ಡ್ ಆಗಿರೋ ಒಂದು ರೀಸನ್ಸ್ನ ಹೇಳಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಹಾಗೇನೆ ಅದನ್ನ ನಂಬೋದು ಮತ್ತೆ ನೀವು ಫಾಲೋ ಮಾಡೋದು. ಹಾಗಾಗಿ ಕೆಲವರಿಗೆ ಲಾಂಗ್ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ನಿಮಗೆ ಹೇಳುವಂತ ವಿಚಾರಗಳನ್ನ ನಾನು ಹೇಳಲೇಬೇಕು. ಅದು ಸ್ವಲ್ಪ ಲಾಂಗ್ ಆದ್ರೂ ಪರವಾಗಿಲ್ಲ, ಇಂಟ್ರೆಸ್ಟ್ ಇರೋರು ಖಂಡಿತ ನೋಡ್ತಾರೆ. ಹಾಗಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಒಂದು ಕರೆಗೆ ಯೂನಿವರ್ಸ್ ಉತ್ತರವನ್ನ ಕೊಡ್ಲೇಬೇಕು ಅಂತಹ ಅದ್ಭುತವಾದ ಒಂದು ಪ್ರೋಸೆಸ್ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಶಬ್ದಗಳು ಹೇಗೆ ಬ್ರಹ್ಮಾಂಡವನ್ನ ತಲುಪುತ್ತೆ ಅಂತ ನೋಡೋದಾದ್ರೆ, ಮೊದಲು ನೀವು ಅರ್ಥ ಮಾಡ್ಕೋಬೇಕು, ಯೂನಿವರ್ಸು ನಿಮ್ಮ ವರ್ಡ್ಸ್ ಅನ್ನಲ್ಲ, ಅದರಲ್ಲಿನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಕೇಳಿಸ್ಕೊಳ್ಳುತ್ತೆ ಅನ್ನೋದನ್ನ. ಯಾಕಂದ್ರೆ ಶಬ್ದದ ಮೂಲಕವೇ ಭಾವನೆಗಳು ಪ್ರಕಟ ಆಗೋದು ಅಲ್ವಾ? ಫಾರ್ ಎಕ್ಸಾಂಪಲ್, ಅಯ್ಯೋ ನನ್ನ ಹತ್ರ ದುಡ್ಡೇನಾದ್ರೂ ಇದ್ದಿದ್ರೆ ಅಂತ ನೀವು ಹೇಳಿದ್ರೆ ಬ್ರಹ್ಮಾಂಡಕ್ಕೆ ಅರ್ಥ ಆಗೋದೇನು, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಮ ಹತ್ರ ದುಡ್ಡು ಬರಲ್ಲ. ಅಥವಾ ನನಗೆ ಜಾಬ್ ಏನಾದ್ರೂ ಸಿಕ್ಕಿದ್ರೆ ಬ್ರಹ್ಮಾಂಡಕ್ಕೆ ಅರ್ಥ ಆಗೋದು, ನಿಮ್ಮ ಹತ್ರ ಜಾಬ್ ಇಲ್ಲ, ನಿಮಗೆ ಸಿಗಲ್ಲ ಅಂತ. ನೋಡಿ, ನಿಮ್ಮ ವರ್ಡ್ಸ್ ಇಂದಾನೆ, ಅಂದ್ರೆ ನಿಮ್ಮ ಪದಗಳಿಂದಾನೆ ನಿಮ್ಮ ಎನರ್ಜಿಗೆ ಒಂದು ಡೈರೆಕ್ಷನ್ ಸಿಗುತ್ತೆ. ಶಬ್ದಗಳು ಬೀಜಗಳಿದ್ದಂತೆ, ಅರ್ಥ ಮಾಡ್ಕೊಳ್ಳಿ. ಆ ಬೀಜಗಳಲ್ಲಿ ಡೌಟ್ ಇದ್ರೆ ಮರ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಮರ ಬೆಳಿಲಿಲ್ಲ ಅಂದ್ರೆ ಹಣ್ಣುಗಳನ್ನ ಪಡೆಯೋದಕ್ಕೂ ಸಾಧ್ಯ ಇಲ್ಲ. ಸೊ ನಾವಿವತ್ತು ಒಂದು 3 ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಮಾತಾಡ್ತಾ ಇದೀವಿ. ಅವುಗಳನ್ನ ನೀವು ಫಾಲೋ ಮಾಡ್ಲೇಬೇಕು, ಅಳವಡಿಸ್ಕೊಳ್ಳೇಬೇಕು. ಅದರಿಂದ ನೀವು ಏನೇ ಹೇಳಿದ್ರು ಅದು ಸೀದಾ ಬ್ರಹ್ಮಾಂಡಕ್ಕೆ ಹೋಗಿ ರೀಚ್ ಆಗೇ ಆಗುತ್ತೆ. ಹಾಗಾದ್ರೆ ಆ 3 ಪವರ್ಫುಲ್ ಟೆಕ್ನಿಕ್ಸ್ ಯಾವುದು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕಮಾಂಡ್ ಕೊಡಬೇಡಿ, ಡಿಸ್ಕಸ್ ಮಾಡಿ. ಯೂನಿವರ್ಸು ಯಾವುದೇ ಒಂದು ಮಿಷಿನ್ ಅಲ್ಲ. ನೀವು ಸೆಂಡ್ ಬಟನ್ ಒತ್ತಿದ ತಕ್ಷಣ ಅದು ಹೋಗಿ ಆರ್ಡರ್ ಪ್ಲೇಸ್ ಆಗೋದಕ್ಕೆ. ಯೂನಿವರ್ಸ್ ಒಂದು ಸಜೀವ ಚೇತನ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಜೀವ ಚೇತನ ಅದು. ಅದು ನಿಮ್ಮೊಳಗಿದೆ, ನಿಮ್ಮ ಸುತ್ತಮುತ್ತ ಇದೆ. ಪ್ರತಿ ಕ್ಷಣ ನಿಮ್ಮ ಭಾವನೆಗಳ ಜೊತೆ ಅದು ಸಂಭಾಷಣೆ ಮಾಡ್ತಾನೆ ಇರುತ್ತೆ. ಸೊ ಯಾವಾಗ ಬ್ರಹ್ಮಾಂಡ ಜೊತೆ ಮಾತಾಡಬೇಕು ಅನ್ಸುತ್ತೆ ಆಗ ಆರ್ಡರ್ ಮಾಡಬಾರ್ದು, ಅದರ ಜೊತೆ ಸಂಭಾಷಣೆ ಮಾಡಬೇಕು. ಗ್ರಾಟಿಟ್ಯೂಡ್ ಮೂಲಕ ನಿಮ್ಮ ವಿಚಾರಗಳನ್ನ ಹೇಳಬೇಕು. ಫಾರ್ ಎಕ್ಸಾಂಪಲ್, ಹೇ ಯೂನಿವರ್ಸ್, ನಾನು ಇಷ್ಟೊಂದು ಕಲಿತಿರುವುದಕ್ಕೆ ನಿನಗೆ ಧನ್ಯವಾದಗಳು. ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನನ್ನ ಜೀವನದ ದಾರಿಯಲ್ಲಿ ಬರುವಂತಹ ಎಲ್ಲ ಒಳ್ಳೆಯ ಆಪರ್ಚುನಿಟೀಸ್ ಅನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ನೀನು ಕೊಡುವಂತಹ ಪ್ರತಿಯೊಂದು ಆಪರ್ಚುನಿಟಿಯಲ್ಲಿ ನನ್ನ ಉದ್ಧಾರನೆ ಅಡಗಿದೆ, ನನ್ನ ಸಮೃದ್ಧಿನೇ ಅಡಗಿದೆ ಅಂತ. ನೋಡಿದ್ರಾ, ಇದರಲ್ಲಿ ರಿಕ್ವೆಸ್ಟ್ ಇದೆ, ಆರ್ಡರ್ ಇಲ್ಲ. ಗ್ರಾಟಿಟ್ಯೂಡ್ ಇದೆ, ಕಂಪ್ಲೇಂಟ್ ಇಲ್ಲ. ಸರೆಂಡರಿಂಗ್ ಇದೆ, ಭಯ ಇಲ್ಲ. ಇದೇ ತರಹದ ಭಾಷೆ ಬ್ರಹ್ಮಾಂಡಕ್ಕೆ ತುಂಬಾ ಬೇಗ ಕೇಳಿಸುತ್ತೆ, ಹಾಗೆ ಅದಕ್ಕೆ ಇಷ್ಟ ಆಗುತ್ತೆ. ಅಂಡ್ ಎರಡನೇದಾಗಿ, ಯಾವಾಗ್ಲೂ ನೀವು ಪ್ರೆಸೆಂಟ್ ಟೆನ್ಸ್ ಅಲ್ಲೇ ರಿಸೀವ್ಡ್ ಪದಗಳಲ್ಲಿ ಮಾತಾಡಬೇಕು. ಅದಕ್ಕೆ ಫ್ಯೂಚರ್ ಭಾಷೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಬ್ರಹ್ಮಾಂಡಕ್ಕೆ ಎಲ್ಲ ಪ್ರೆಸೆಂಟ್ ಮೂಮೆಂಟೇನೆ, ಅದು ಪಾಸ್ಟ್ ಫ್ಯೂಚರು ತಿಳ್ಕೊಳ್ಳೋದಿಲ್ಲ. ಯೂನಿವರ್ಸ್ ನಿಮ್ಮ ಪ್ರೆಸೆಂಟ್ ಎನರ್ಜಿಯನ್ನ ಅಷ್ಟೇ ಪಿಕ್ ಮಾಡೋದು, ರೆಸ್ಪಾನ್ಸ್ ಮಾಡೋದು ನಿಮ್ಮ ಪ್ರೆಸೆಂಟ್ ಎನರ್ಜಿಗೆ ಮಾತ್ರ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಹೇಳಿದ್ರೆ ನನಗೆ ಹಣ ಬೇಕು ಅಂತ, ಆಗ ನಿಮ್ಮ ವೈಬ್ರೇಷನಲ್ ಎನರ್ಜಿ ಹೇಳುತ್ತೆ ನಿಮ್ಮ ಹತ್ರ ಹಣ ಇಲ್ಲ. ಅಂಡ್ ಯೂನಿವರ್ಸು ಅದೇ ವೈಬ್ರೇಷನಲ್ ಎನರ್ಜಿಯನ್ನ ನಿಮಗೆ ರಿಟರ್ನ್ ಕೊಡುತ್ತೆ. ಬದಲಿಗೆ ನೀವೇನಾದ್ರೂ ಹೀಗೆ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ನನ್ನ ಹತ್ರ ಇರುವಂತಹ ಅಬಂಡೆನ್ಸ್ಗೆ. ಆಗ ಬ್ರಹ್ಮಾಂಡ ಅರ್ಥ ಮಾಡ್ಕೊಳ್ಳುತ್ತೆ, ಇವನಿಗೆ ಸಮೃದ್ಧಿಯ ಅನುಭವ ಇದೆ, ನಾನಿನ್ನೂ ಜಾಸ್ತಿ ಕೊಡಬೇಕು ಅಂತ ಕೊಡ್ತಾ ಹೋಗುತ್ತೆ. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದು ಲಾ ಆಫ್ ಎನರ್ಜಿ, ಇದು ಫಿಸಿಕ್ಸು, ಇದು ಸೈನ್ಸು. ಅಂದ್ರೆ ಲೈಕ್ಸ್ ಅಟ್ರಾಕ್ಟ್ಸ್ ಲೈಕ್ಸ್, ಈಕ್ವಲ್ ಎನರ್ಜಿ ಅಟ್ರಾಕ್ಟ್ಸ್ ಈಕ್ವಲ್ ಎನರ್ಜಿ. ನಿಮ್ಮ ಶಬ್ದಗಳೇ ನಿಮ್ಮ ವೈಬ್ರೇಷನ್ಸು. ಯಾವಾಗ ನೀವು ನಿಮ್ಮ ವೈಬ್ರೇಷನ್ಸ್ ಅನ್ನ ಲವ್, ಅಬಂಡೆನ್ಸ್, ಗ್ರಾಟಿಟ್ಯೂಡ್ ಇಂದ ರಿಲೀಸ್ ಮಾಡ್ತಿರೋ, ಅದು ಹಾಗೆ ಯೂನಿವರ್ಸ್ಗೆ ರೀಚ್ ಆಗುತ್ತೆ. ಅಂಡ್ ಯೂನಿವರ್ಸು ಅದೇ ಸೇಮ್ ಎನರ್ಜಿಯನ್ನು ನಿಮಗೆ ರಿಟರ್ನ್ ಮಾಡುತ್ತೆ. ಅದು ಮಲ್ಟಿಪ್ಲೈ ಆಗಿ ನಿಮಗೆ ರಿಟರ್ನ್ ಬರುತ್ತೆ. ಅಂಡ್ ಮೂರನೇ ಟೆಕ್ನಿಕ್ ಯಾವುದು ಅಂದ್ರೆ, ವಿಜುವಲೈಸೇಷನ್ ಜೊತೆ ನಿಮ್ಮ ಪದಗಳನ್ನ ಸೇರಿಸಿದಾಗ ನಿಮಗೆ ಎಷ್ಟೋ ಸರಿ ಫೀಲ್ ಆಗಿರ್ಬೋದು, ನೀವೇನಾದ್ರೂ ಥಿಂಕ್ ಮಾಡಿದ್ರೆ ಅದೇ ತರ ಸಿನಾರಿಯೋಸ್ ಅನ್ನ ನೀವು ಫೇಸ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಸದಾ ಭಯದ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ರೆ
ಆ ಭಯ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲದಕ್ಕೂ ಒಂದು ಎಂಡ್ ಇದ್ದೇ ಇದೆ. ಹಾಗಂತ ಆ ಭಯದಿಂದ ಜೀವನವನ್ನ ನಾವು ಹಾಳು ಮಾಡ್ಕೋಬಾರ್ದು. ಈ ಜೀವನ ಭಗವಂತನ ಒಂದು ಭಿಕ್ಷೆ. ಇದನ್ನ ಸರಿಯಾದ ಮಾರ್ಗದಲ್ಲಿ ಸಂತೋಷ, ನೆಮ್ಮದಿ, ಒಳ್ಳೆತನದಿಂದ ನಡ್ಕೊಂಡು ಹೋಗ್ಬೇಕು. ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಅದಕ್ಕೆ ನಾನು ಹೇಳೋದು ಪ್ರೆಸೆಂಟ್ ಅಲ್ಲಿರಿ. ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು ಯಾವಾಗ್ಲೂ. ಈ ಒಂದು ಕ್ಷಣ ಇದೆಯಲ್ಲ, ಇದನ್ನ ಅನುಭವಿಸ್ಬೇಕು. ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬಾರ್ದು. ಆಗಿರುವಂತಹ ಪಾಸ್ಟ್ ಬಗ್ಗೆನೂ ಯೋಚನೆ ಮಾಡಬಾರ್ದು. ನಾಳಿನ ಬಗ್ಗೆ ಚಿಂತೆ ಬೇಡ. ಈ ಪ್ರೆಸೆಂಟ್ ಮೂಮೆಂಟ್ ಇದೆಯಲ್ಲ, ಇದನ್ನ ನೀವು ಜೀವಿಸ್ಬೇಕು. ಹೊಸ ಸ್ಕಿಲ್ಸ್ ಕಲೀರಿ, ಹೊಸ ಕೆಲಸ ಮಾಡಿ, ನಿಮ್ಮ ಹ್ಯಾಬಿಟ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಪವರ್ ಆಫ್ ನೌ ಅಂತ ಒಂದು ಬುಕ್ ಇದೆ. ಅದನ್ನ ನೀವು ಓದಿ. ತುಂಬಾ ತುಂಬಾ ಒಳ್ಳೇದಾಗುತ್ತೆ. ಭಗವಂತನಿಗೆ ಶರಣಾಗ್ಬಿಡಿ. ಭಯವನ್ನ ಬಿಟ್ಬಿಡಿ. ಮೂರನೇ ಟೆಕ್ನಿಕ್ ಏನ್ ಹೇಳುತ್ತೆ ಹಾಗಾದ್ರೆ ಅಂದ್ರೆ, ನೀವು ನಿಮ್ಮ ಡಿಸೈರ್ ಬಗ್ಗೆ ಥಿಂಕ್ ಮಾಡುವಾಗ, ಅಂದ್ರೆ ನೀವೇನ್ ಪಡಿಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು, ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಿದ್ದೀರೋ ಅದರ ಬಗ್ಗೆ ನೀವು ಥಿಂಕ್ ಮಾಡುವಾಗ, ನೀವು ಹೇಗ್ ಥಿಂಕ್ ಮಾಡ್ತೀರಾ? ಇಫ್ ನನ್ನ ಹತ್ರ ಹಣ ಇದ್ದಿದ್ರೆ, ಇಫ್ ನನ್ನ ಹತ್ರ ಜಾಬ್ ಇದ್ದಿದ್ರೆ, ಇಫ್ ನನ್ನ ಹತ್ರ ಪಾರ್ಟ್ನರ್ ಇದ್ದಿದ್ರೆ, ಹೀಗೆ ಯೋಚನೆ ಮಾಡ್ತಿದ್ದೀರಾ? ಹೀಗೆ ಹೇಳಿದಾಗ ಏನಾಗುತ್ತೆ, ಅದೊಂದು ಕನಸಿನ ರೀತಿ ಆಗ್ಬಿಡುತ್ತೆ. ಆದ್ರೆ ಕಣ್ಣು ಮುಚ್ಚಿ ಈಗಾಗ್ಲೇ ನೀವು ಬಯಸಿರೋದೆಲ್ಲ ನಿಮ್ಮ ಹತ್ರ ಇದೆ ಅಂತ ನೀವು ಫೀಲ್ ಮಾಡಿದ್ರೆ, ಅದು ಪ್ರೆಸೆಂಟ್ ಆಗುತ್ತೆ. ಪ್ರೆಸೆಂಟ್ ಮೂಮೆಂಟ್ ಆಗುತ್ತೆ. ಆ ಎನರ್ಜಿ ರಿಯಾಲಿಟಿಯಲ್ಲಿ ಕನ್ವರ್ಟ್ ಆಗೋದಕ್ಕೆ ತುಂಬಾ ದಿನ ಹಿಡಿಯೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಡ್ರೀಮ್ ಹೌಸ್ ಅನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ, ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡಿ. ನೀವು ಮನೆಯ ಬಾಗಿಲಲ್ಲಿ ನಿಂತಿದ್ದೀರಾ. ಗೋಡೆಗೆ ಹಾಕಿರುವ ಪೇಂಟ್ ಗಳನ್ನ ನೀವು ಸ್ಮೆಲ್ ಮಾಡ್ತಾ ಇದ್ದೀರಾ. ವಿಂಡೋಸ್ ಇಂದ ಬರ್ತಾ ಇರೋ ಗಾಳಿಯನ್ನ ನೀವು ಅನುಭವಿಸ್ತಿದ್ದೀರಾ. ಗಾರ್ಡನ್ ಇಂದ ಬರ್ತಾ ಇರುವಂತಹ ಒಂದು ಹೂವಿನ ವಾಸನೆಯನ್ನ ನೀವು ಅನುಭವಿಸ್ತಾ ಇದ್ದೀರಾ. ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ಇದು ನನ್ನ ಮನೆ ಅಂತ. ಯಾವಾಗ ಪದಗಳ ಜೊತೆಗೆ ನಿಮ್ಮ ಮನೆಯ, ನಿಮ್ಮ ಡ್ರೀಮ್ ಹೌಸ್ ನ ಪಿಕ್ಚರ್ ಗಳನ್ನ ಮಿಕ್ಸ್ ಆಗುತ್ತೋ, ಆಗ ವೈಬ್ರೇಷನಲ್ ಎನರ್ಜಿ ಏನಾಗುತ್ತೆ, ಅದು ಪವರ್ಫುಲ್ ಆಗಿ ಯೂನಿವರ್ಸ್ಗೆ ರೀಚ್ ಆಗುತ್ತೆ. ಈಗ ಥಿಂಕ್ ಮಾಡಿ, ಇಲ್ಲಿಯವರೆಗೆ ನೀವು ಇದೇ ರೀತಿ ಯೂನಿವರ್ಸ್ ಜೊತೆ ಮಾತಾಡಿದ್ರಾ, ಅಥವಾ ಕಂಪ್ಲೇಂಟ್ ಮಾಡ್ತಾ ಇದ್ರಾ, ಅಥವಾ ಭಯದಲ್ಲಿ, ಡೌಟ್ ಅಲ್ಲಿ ಪದಗಳನ್ನ ಹೇಳ್ತಾ ಇದ್ರಾ ಅಂತ. ನಿಮ್ಮ ಪದಗಳೇ ನಿಮ್ಮ ಭಾಗ್ಯದ ಬಾಗಿಲುಗಳಾಗೋದು. ಅದಕ್ಕೆ ದೊಡ್ಡವರು ಸದಾ ಹೇಳೋದು, ಶುಭ ಶುಭ ಮಾತಾಡು, ನಾಲಿಗೆಯಲ್ಲಿ ಸರಸ್ವತಿ ಕೂತಿರ್ತಾಳೆ, ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಅಂತ. ಪದಗಳಿಂದನೇ ನಿಮ್ಮ ಜೀವನದ ಬದಲಾವಣೆ ಶುರು ಆಗೋದು. ಪದಗಳು ನಿಮ್ಮ ನಾಲಿಗೆಯಿಂದ ಹೊರಡುವಂತಹ ಬರೀ ಧ್ವನಿಯಲ್ಲ, ಇವುಗಳೇ ನಿಮ್ಮ ಭಾಗ್ಯವನ್ನ ರೂಪಿಸುವಂತಹ ಬೀಜಗಳು. ಯಾವಾಗ ನೀವು ಈ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿ ಏನಾದ್ರೂ ವಿಶ್ ಮಾಡ್ತಿರೋ, ಏನಾದ್ರೂ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿರೋ, ಯೂನಿವರ್ಸು ಅದನ್ನ ಇಗ್ನೋರ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಕ್ಷಣನೇ ನೀವು ಯೂನಿವರ್ಸ್ಗೆ ಸೇಮ್ ವೈಬ್ರೇಷನ್ಸ್ ಅನ್ನ ಕಳಿಸಿರ್ತೀರಾ. ಹಾಗಾಗಿ ಅದು ಹಾಗೆ ಹೋಗಿ ರೀಚ್ ಆಗುತ್ತೆ, ಹಾಗೆ ನಿಮಗೆ ರಿಟರ್ನ್ ಬರುತ್ತೆ. ಯಾವಾಗ ವೈಬ್ರೇಷನ್ಸ್ ಮ್ಯಾಚ್ ಆಗುತ್ತೆ, ಅಲ್ಲಿಂದಾನೇ ಚಮತ್ಕಾರಗಳು ಶುರು ಆಗೋದು. ಯಾವಾಗ ಮನುಷ್ಯ ಹೃದಯದ ಆಳದಿಂದ ಸಂಪೂರ್ಣ ನಂಬಿಕೆಯಿಂದ ಪದಗಳನ್ನ ಹೇಳ್ತಾನೋ, ಆಗ ಆ ಮಾತುಗಳು ಬರೀ ಪದಗಳಾಗಲ್ಲ, ಅವು ಸಂಕಲ್ಪಗಳಾಗ್ಬಿಡುತ್ತೆ. ಸಂಕಲ್ಪಗಳ ಒಂದು ಪ್ರಮುಖ ಅಂಶ ಏನು ಅಂದ್ರೆ, ಅವುಗಳ ಜೊತೆ ಭಾವನೆಗಳು ಕೂಡಿರುತ್ತೆ. ಭಾವನೆಗಳ ಜೊತೆ ವಿಶ್ವಾಸ ಇರುತ್ತೆ. ವಿಶ್ವಾಸ ಜೊತೆ ಬ್ರಹ್ಮಾಂಡದ ಶಕ್ತಿ ಕೂಡಿರುತ್ತೆ. ಸೊ ಥಿಂಕ್ ಮಾಡಿ, ನಿಮ್ಮೆಲ್ಲ ಪ್ರತಿ ವಿಷಯನ ಎಲ್ಲಾ ಶ್ರದ್ಧೆಯಿಂದ ನೀವು ಬ್ರಹ್ಮಾಂಡಕ್ಕೆ ಕಳಿಸಿದ್ರೆ, ಆ ವಿಷ್ ನಿಮಗೆ ವಾಪಸ್ ಸಿಗೋದಿಲ್ವಾ? ಖಂಡಿತ ಸಿಗುತ್ತೆ. ರಿಯಾಲಿಟಿಯಲ್ಲಿ ಖಂಡಿತ ಅದು ಟ್ರೂ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಪದಗಳನ್ನ ಚೇಂಜ್ ಮಾಡ್ಕೋಬೇಕು. ಯಾಕಂದ್ರೆ ಬ್ರಹ್ಮಾಂಡ ನಿಮ್ಮ ಪ್ರತಿ ಪದಗಳಲ್ಲಿನ ವೈಬ್ರೇಷನಲ್ ಎನರ್ಜಿಯನ್ನ ಕೇಳಿಸ್ಕೊಳ್ಳುತ್ತೆ, ಕ್ಯಾಚ್ ಮಾಡುತ್ತೆ, ಅಂಡ್ ಪದಗಳಿಂದ ವೈಬ್ರೇಷನ್ಸ್ ಎನರ್ಜಿ ಚೇಂಜ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯೂನಿವರ್ಸ್ ಅನ್ನ ಒಂದು ವಿಶಾಲವಾದ ಒಂದು ರೇಡಿಯೋ ಟವರ್ ಅಂತ ಅನ್ಕೊಳ್ಳಿ. ಎವ್ರಿ ಮೂಮೆಂಟು ನಿಮ್ಮ ಚೇತನದಿಂದ ಹೊರಡ್ತಾ ಇರುವಂತಹ ತರಂಗಗಳನ್ನ ಅದು ಕ್ಯಾಚ್ ಮಾಡ್ತಾ ಇದೆ. ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಶಬ್ದಗಳು ಇದೆಲ್ಲ ಸೇರಿ ಒಂದು ಸಿಗ್ನಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅಂಡ್ ಯೂನಿವರ್ಸು ಅದೇ ಸಿಗ್ನಲ್ಸ್ ನ ಅನುಸಾರವಾಗಿ ನಿಮಗೆ ರಿಪ್ಲೈ ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ, ನಿಮಗೆ ಭಯ ಇದೆ, ನೀವೇನಾದ್ರೂ ಫೇಲ್ ಆಗ್ಬಿಡ್ತೀರಾ ಅಂತ ಸಿಗ್ನಲ್ ಕಳ್ಸಿದ್ರೆ, ಯೂನಿವರ್ಸು ಆ ಸಿಗ್ನಲ್ ಅನ್ನ ಕ್ಯಾಚ್ ಮಾಡುತ್ತೆ. ಅಂಡ್ ನಿಮ್ಮ ಜೀವನದಲ್ಲಿ ಇನ್ನು ಹೆಚ್ಚು ಹೆಚ್ಚು ಫೇಲ್ಯೂರ್ಸ್ ಅನ್ನ ನೀವು ನೋಡ್ತಾ ಹೋಗ್ತೀರಾ. ಆದ್ರೆ ಅದರ ಬದಲಿಗೆ ನೀವು, ನಾನು ಪ್ರತಿ ಕ್ಷಣ ಸಾಧಿಸ್ತಾ ಇದ್ದೀನಿ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ, ನಾನು ಈಶ್ವರನ ಅಂಶ, ನನ್ನೊಳಗೆ ಅಪಾರವಾದ ಶಕ್ತಿ ಇದೆ, ಆಗ ಬ್ರಹ್ಮಾಂಡ ಇನ್ನೂ ಸಮೃದ್ಧಿಯ ದಾರಿಗಳನ್ನ ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಪದಗಳನ್ನ ಚೇಂಜ್ ಮಾಡಿ ಎನರ್ಜಿ ಚೇಂಜ್ ಆಗುತ್ತೆ. ಎನರ್ಜಿ ಚೇಂಜ್ ಮಾಡಿ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಡೈರೆಕ್ಷನ್ ಚೇಂಜ್ ಮಾಡಿ ಲೈಫ್ ಚೇಂಜ್ ಆಗುತ್ತೆ. ಇಲ್ಲಿ ಇನ್ನೊಂದು ರಹಸ್ಯ ಅಡಗಿದೆ. ಕೆಲವು ಜನರನ್ನ ನೀವು ನೋಡಿರ್ತೀರಾ, ತುಂಬಾ ಜನ ಕಷ್ಟಪಡದೆ ತಮ್ಮೆಲ್ಲ ವಿಶಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ತಾ ಹೋಗ್ತಾರೆ. ಅದೇ ಕೆಲವರು ಸದಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ಆದ್ರೆ ಲೈಫು ಎಲ್ಲಿತ್ತೋ ಅಲ್ಲೇ ಇರುತ್ತೆ. ಯಾಕೆ ಹೀಗೆ? ಯಾಕಂದ್ರೆ ಮೊದಲನೇವರಿಗೆ ಗೊತ್ತು ತಮ್ಮ ಶಬ್ದಗಳನ್ನ ಹೇಗೆ ಎನರ್ಜಿಯಲ್ಲಿ ಹಾಕ್ಬೇಕು ಅಂತ. ಅವರು ಯೂನಿವರ್ಸ್ ಜೊತೆಗೆ ತಮ್ಮ ಫ್ರೆಂಡ್ ಅಥವಾ ತಮ್ಮ ಬಂಧುಗಳ ಜೊತೆ ಮಾತಾಡೋ ಹಾಗೆ ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ ಮಾತಾಡ್ತಾ ಇರ್ತಾರೆ. ಗ್ರಾಟಿಟ್ಯೂಡ್ ಅನ್ನ ಹೇಳ್ತಾ ಇರ್ತಾರೆ. ಯಾವಾಗ ನೀವು ಯೂನಿವರ್ಸ್ ಜೊತೆ ಮಾತಾಡ್ತೀರಾ, ಆಗ ಬರೀ ಬಾಯಲ್ಲಲ್ಲ, ಹೃದಯದಿಂದ, ಹೃದಯ ಪೂರ್ವಕವಾಗಿ ಮಾತಾಡಬೇಕು. ಹೇಗೆ ಮಗು ತನ್ನ ತಂದೆಯನ್ನ ಏನಾದ್ರೂ ಕೇಳುತ್ತೋ,
ಎಷ್ಟು ನಂಬಿಕೆಯಿಂದ ಅಪ್ಪ ತಂದು ಕೊಟ್ಟೇ ಕೊಡ್ತಾರೆ ಅಂತ ಅದು ಕೇಳುತ್ತೋ ಹಾಗೆ ನೀವು ಬ್ರಹ್ಮಾಂಡವನ್ನ ಕೇಳಬೇಕು. ಅದೇ ರೀತಿಯ ಸಂಬಂಧವನ್ನ ನೀವು ಬೆಳೆಸ್ಕೋಬೇಕು. ಯೂನಿವರ್ಸ್‌ಗೆ ಗೊತ್ತು ನೀವು ಏನು ಕೇಳ್ತಿರೋ ಅದನ್ನ ಕೊಡ್ಬೇಕು ಅಂತ. ಅದರ ಬದಲಿಗೆ ನೀವು ಕನ್‌ಫ್ಯೂಸು, ಡೌಟು, ಭಯ ಇದನ್ನ ಇಟ್ಕೊಂಡು ಕೇಳಿದ್ರೆ ಯೂನಿವರ್ಸ್‌ಗೆ ನೀವು ಏನ್ ಕೇಳ್ತಾ ಇದ್ದೀರಾ ಅಂತಾನೆ ಅರ್ಥ ಆಗೋದಿಲ್ಲ. ಆಗ ಕನ್‌ಫ್ಯೂಸ್ ಸಿಗ್ನಲ್ಸ್ ಅನ್ನ ನೀವು ಕಳಿಸ್ತಾ ಇರ್ತೀರಾ. ಅದೇ ಕನ್‌ಫ್ಯೂಸ್ ಸಿಗ್ನಲ್ಸ್ ನಿಮ್ಗೆ ವಾಪಸ್ ಬರ್ತಾ ಇರುತ್ತೆ. ಶಬ್ದಗಳಲ್ಲಿ ಇರೋ ರಹಸ್ಯ ಏನು ಅಂದ್ರೆ ಪ್ರತಿ ಪದಗಳಿಗೆ ಅದರದೇ ಆದ ಒಂದು ಯೂನಿಕ್ ವೈಬ್ರೇಷನ್ಸ್ ಇರುತ್ತೆ. ಸಪರೇಟ್ ಕಂಪನಗಳಿರುತ್ತೆ. ಪ್ರತಿ ಶಬ್ದದ ಫ್ರೀಕ್ವೆನ್ಸಿ ಲೆವೆಲ್ಲು ಚೇಂಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗ್ರಾಟಿಟ್ಯೂಡ್ ಶಬ್ದದ ಫ್ರೀಕ್ವೆನ್ಸಿ ತುಂಬಾ ಹೈ ಲೆವೆಲ್ ಆಗಿರುತ್ತೆ. ಯಾವಾಗ ನೀವು ಹೃದಯ ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀರಾ ಆಗ ಎನರ್ಜಿ ನಿಮ್ಮ ಸುತ್ತ ಒಂದು ಪ್ರಕಾಶಮಾನವಾದ ಆರಾನ ಕ್ರಿಯೇಟ್ ಮಾಡ್ಬಿಡುತ್ತೆ. ಆದ್ರೆ ನೀವು ಗ್ರಾಟಿಟ್ಯೂಡ್ ಬದಲಿಗೆ ನನ್ನ ಜೊತೆ ಯಾವಾಗ್ಲೂ ಕೆಟ್ಟದೇ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರೆ ಈ ಶಬ್ದದ ಫ್ರೀಕ್ವೆನ್ಸಿ ಲೆವೆಲ್ಲು ತುಂಬಾ ಲೋ ಇರೋದ್ರಿಂದ ಅದೇ ವೈಬ್ರೇಷನ್ಸ್ ಅನ್ನ ಯೂನಿವರ್ಸ್‌ಗೆ ಕಳಿಸ್ತೀರಾ. ಆಗ ಯೂನಿವರ್ಸ್ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ರಿಟರ್ನ್ ಅದೇ ರೀತಿಯ ಸಿಚುಯೇಷನ್ಸ್ ನಿಮಗೆ ಕ್ರಿಯೇಟ್ ಮಾಡುತ್ತೆ. ಸೊ ಪ್ರತಿದಿನ ನಿಮ್ಮ ಪದಗಳನ್ನ ಅನಲೈಸ್ ಮಾಡಬೇಕು. ನೀವು ಎದ್ದ ಕೂಡಲೇ ಕಂಪ್ಲೇಂಟ್ ಮಾಡ್ತಿರೋ ಅಥವಾ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀರೋ ಅಂತ ನೀವು ತಿಳ್ಕೋಬೇಕು. ರಾತ್ರಿ ಮಲಗುವಾಗ ಭಯ, ಡೌಟ್ ಇಟ್ಕೊಂಡು ಯೋಚಿಸ್ತಾ ಮಲಗ್ತಿರೋ ಅಥವಾ ಪರಮಾತ್ಮನಿಗೆ ನಂಬಿಕೆಯಿಂದ ಥ್ಯಾಂಕ್ಸ್ ಹೇಳ್ತಾ ಮಲಗ್ತಿರೋ ಅಂತ ನೀವು ಅನಲೈಸ್ ಮಾಡಬೇಕು. ಈ ಚಿಕ್ಕ ಚಿಕ್ಕ ಪದಗಳು, ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಿಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡುತ್ತೆ, ನೆನಪಿಟ್ಕೊಳ್ಳಿ. ಹಾಗಾದ್ರೆ ದಿನ ಬೆಳಗ್ಗೆ ಮತ್ತೆ ರಾತ್ರಿ ಉಪಯೋಗಿಸುವಂತಹ ಪವರ್ಫುಲ್ ಪದಗಳು ಯಾವುದು ಅಂತ ನೋಡೋಣ. ಇದನ್ನ ವಾಕ್ಯ ಸಂಕಲ್ಪ ಧ್ಯಾನ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಫರ್ಮೇಟಿವ್ ವರ್ಡ್ ಮೆಡಿಟೇಷನ್ ಅಂತ. ಕಣ್ಣುಗಳನ್ನ ಮುಚ್ಚಿ ದೀರ್ಘವಾದ ಉಸಿರನ್ನ ತಗೊಂಡು ನಿಧಾನವಾಗಿ ಹೇಳಿ, ನಾನು ಬ್ರಹ್ಮಾಂಡದ ಅಂಶ ಆಗಿದ್ದೀನಿ. ಯೂನಿವರ್ಸ್ ನನ್ನ ಪ್ರತಿ ಮಾತನ್ನ ಕೇಳಿಸ್ಕೊಳ್ಳುತ್ತೆ. ನನ್ನ ಪ್ರತಿ ಭಾವನೆಗಳು ಗೌರವಪೂರ್ಣವಾಗಿದೆ. ನಾನು ಏನೇ ವಿಶ್ ಮಾಡಿದ್ರು ಅದು ನನಗೆ ಬ್ರಹ್ಮಾಂಡದಿಂದ ಸಿಗ್ತಾ ಇದೆ. ನಾನು ಕೃತಜ್ಞನಾಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ. ಯಾಕೆ ಅಂದ್ರೆ ಬ್ರಹ್ಮಾಂಡ ನನ್ನ ಸ್ನೇಹಿತ. ಬ್ರಹ್ಮಾಂಡ ನನ್ನನ್ನ ತುಂಬಾ ಪ್ರೀತಿಸುತ್ತೆ. ನಾನು ಬ್ರಹ್ಮಾಂಡವನ್ನ ತುಂಬಾ ಗೌರವಿಸ್ತೀನಿ. ಪ್ರತಿ ಸಾರಿ ನೀವು ಇದನ್ನ ಹೇಳಿದ್ರೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಅದು ಕೇಳಿಸ್ಕೊಳ್ಳುತ್ತೆ, ಹಾಗೇನೆ ರೆಸ್ಪಾನ್ಸ್ ಕೊಡುತ್ತೆ. ಹೇಗೆ ಅಂದ್ರೆ ಕೆಲವು ಸಾರಿ ಮನುಷ್ಯರ ಮೂಲಕ, ಕೆಲವು ಸಾರಿ ಆಪರ್ಚುನಿಟೀಸ್ ಮೂಲಕ, ಕೆಲವು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಅವಕಾಶಗಳ ಮೂಲಕ ರಿಪ್ಲೈ ಕೊಡುತ್ತೆ. ಬಟ್ ರಿಪ್ಲೈ ಅಂತೂ ಖಂಡಿತ ಕೊಟ್ಟೇ ಕೊಡುತ್ತೆ. ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಳಿ, ಬ್ರಹ್ಮಾಂಡ ಹೊರಗಡೆ ಇಲ್ಲ, ಅದು ನಮ್ಮೊಳಗೆ ಇದೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತೀವಲ್ಲ ಹಾಗೆ ನಿಮ್ಮೊಳಗಡೆ ಇರುವಂತಹ ಅವಚೇತನ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡು, ಕಾನ್ಶಿಯಸ್ ಮೈಂಡು ಹಾಗೆ ಸೂಪರ್ ಕಾನ್ಶಿಯಸ್ ಮೈಂಡ್, ಇವು ಮೂರು ಸೇರಿ ಒಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುತ್ತೆ. ಯಾವಾಗ ನೀವು ಬ್ರಹ್ಮಾಂಡ ಜೊತೆ ಮಾತಾಡ್ತಿರೋ ಆಗ ನಿಮ್ಮೊಳಗಡೆ ಇರೋ ಈಶ್ವರ ಸ್ವರೂಪದ ಜೊತೆ ನೀವು ಮಾತಾಡ್ತಾ ಇರ್ತೀರಾ. ಸೊ ನೀವೇನೇ ಹೇಳಿದ್ರು ಸಂಪೂರ್ಣ ಶ್ರದ್ಧೆಯಿಂದ, ಗೌರವದಿಂದ ನೀವು ಹೇಳಬೇಕು. ಹೇಳ್ಕೊಳ್ಳಿ, ನಾನು ಶ್ರೀಮಂತ, ನಾನು ಬುದ್ಧಿವಂತ, ನಾನು ಭಾಗ್ಯವಂತ, ನಾನು ಆರೋಗ್ಯವಂತ, ನಾನು ಗುಣವಂತ, ನಾನು ರೂಪವಂತ, ನಾನು ಐಶ್ವರ್ಯವಂತ. ಯಾವಾಗ್ಲೂ ಹೇಳಬೇಕು ಈ ಶಬ್ದಗಳನ್ನ. ನಾನು ಬಡವ, ನಾನು ದರಿದ್ರ, ನಾನು ಅನ್ಲಕ್ಕಿ, ನಾನು ಅನಾರೋಗ್ಯ, ನಾನು ಅನ್ಸಕ್ಸಸ್ಫುಲ್ ಅಂತ ಯಾವತ್ತೂ ಹೇಳಲೇಬಾರ್ದು. ನನ್ನ ಅದೃಷ್ಟ ಸರಿ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನಾನು ನನ್ನ ಅದೃಷ್ಟವನ್ನ ಕ್ರಿಯೇಟ್ ಮಾಡುವಂತಹ ಶಕ್ತಿ ಉಳ್ಳವನು ಅಂತ ಹೇಳ್ಕೊಳ್ಳಿ. ನನಗೆ ಭಯ ಆಗ್ತಿದೆ ಅನ್ಬೇಡಿ, ನನ್ನ ಜೊತೆ ದೇವರಿದ್ದಾನೆ, ನಾನು ಏನೇ ಬಂದ್ರು ಜಯಿಸ್ತೀನಿ ಅಂತ ಹೇಳಿ. ಇವೇ ಆ ಬ್ರಹ್ಮಾಂಡದ ವಾಕ್ಯಗಳು, ನಿಮ್ಮನ್ನ ನಿಮ್ಮ ಆತ್ಮದ ಬ್ರಹ್ಮಾಂಡದ ಜೊತೆ ಜೋಡಿಸುವಂತಹ ಶಬ್ದಗಳು. ನೀವು ಹೇಳುವಂತಹ ಪದಗಳು, ವಿಚಾರಗಳು, ಅದರೊಳಗಿನ ಭಾವನೆ, ಈ ಮೂರು ಸೇರಿ ನಿಮ್ಮೊಳಗೆ ಒಂದು ಅಗೋಚರ ಬ್ಲೂ ಪ್ರಿಂಟ್ ಅನ್ನ ತಯಾರಿಸುತ್ತೆ. ಇದೇ ನಮ್ಮ ರಿಯಾಲಿಟಿಯನ್ನ ಕ್ರಿಯೇಟ್ ಮಾಡುವಂಥದ್ದು. ನೀವು ಹೇಳ್ತಾ ಇದ್ರೆ ನನಗೆ ಸಫಲತೆ ಪಡೆಯೋದು ತುಂಬಾ ಕಷ್ಟ ಅಂತ, ಆಗ ಬ್ರಹ್ಮಾಂಡ ಅದೇ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡುತ್ತೆ. ಅದರ ಬದಲಿಗೆ ಹೇಳಿ, ನನಗೆ ಸಫಲತೆ ಅನ್ನೋದು ತುಂಬಾ ನ್ಯಾಚುರಲ್ಲು, ಯಾವಾಗ್ಲೂ ನಾನು ಅದಕ್ಕೆ ಯೋಗ್ಯನಾಗಿದ್ದೀನಿ ಅಂತ ಹೇಳ್ತಾ ಇರಬೇಕು. ಬ್ರಹ್ಮಾಂಡ ಹೊಸ ಬ್ಲೂ ಪ್ರಿಂಟ್ ಅನ್ನ ರಿಸೀವ್ ಮಾಡಿಕೊಂಡು ನಿಮಗೋಸ್ಕರ ಹೊಸ ಹೊಸ ದಾರಿಗಳನ್ನ ಸೃಷ್ಟಿ ಮಾಡುತ್ತೆ. ಈಗ ನೀವೆಲ್ಲಿ ಕೂತಿದ್ದೀರೋ ಅಂದ್ರೆ ಜೀವನದಲ್ಲಿ ನೀವು ಎಲ್ಲಿದ್ದೀರೋ ಅಲ್ಲಿಗೆ ನಿಮ್ಮ ಪದಗಳಿಂದಾನೇ ನೀವು ಬಂದಿರೋದು, ನೆನ್ಪಿಡ್ಕೊಳ್ಳಿ. ಈಗ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಈ ಕ್ಷಣದಿಂದಾನೇ ಹೊಸ ಶಬ್ದಗಳ ಪ್ರಯೋಗವನ್ನ ಮಾಡೋದಕ್ಕೆ ಶುರು ಮಾಡಬೇಕು. ಹೈ ವೈಬ್ರೇಷನ್ ಅಲ್ಲಿ ಇರುವಂತಹ ಲವ್ ಮತ್ತೆ ಗ್ರಾಟಿಟ್ಯೂಡ್ ಇಂದ ತುಂಬಿರುವಂತಹ ಪಾಸಿಟಿವ್ ಎನರ್ಜಿ ಇರುವಂತಹ ಪದಗಳನ್ನ ಯೂಸ್ ಮಾಡೋದಕ್ಕೆ ನೀವು ಶುರು ಮಾಡ್ಕೋಬೇಕು. ಯಾಕಂದ್ರೆ ಬ್ರಹ್ಮಾಂಡ ಯಾವುದೇ ತರ್ಕಗಳನ್ನ, ಲಾಜಿಕ್ಸ್ ಗಳನ್ನ ಕೇಳೋದಿಲ್ಲ. ಅದು ಕೇಳಿಸ್ಕೊಳ್ಳೋದು ನಿಮ್ಮ ಭಾವನೆ, ನಿಮ್ಮ ವೈಬ್ರೇಷನಲ್ ಎನರ್ಜಿ ಅಂಡ್ ನಿಮ್ಮ ಪದಗಳ ಒಳಗೆ ಇರುವಂತಹ ಫ್ರೀಕ್ವೆನ್ಸಿಯನ್ನ ಅದು ಕ್ಯಾಚ್ ಮಾಡ್ಕೊಳ್ಳೋದು. ಈಗ 3 ಟೆಕ್ನಿಕ್ಸ್ ಇಂದ ಹೇಗೆ ನಿಮ್ಮ ಮಾತುಗಳು ಸೀದಾ ಕ್ಲಿಯರ್ ಆಗಿ ಯೂನಿವರ್ಸ್ಗೆ ರೀಚ್ ಆಗೋ ಹಾಗೆ ಮಾಡೋದು ಅಂತ ನೋಡೋದಾದ್ರೆ, ಮೊದಲನೇದು ಎಮೋಷನಲ್ ಅಲೈನ್ಮೆಂಟ್ ಮೆಥಡ್.
ನೀವೇನೇ ಬ್ರಹ್ಮಾಂಡಕ್ಕೆ ಹೇಳ್ಬೇಕು ಅಂದ್ರೆ ಅದನ್ನ ಪೂರಾ ಫೀಲಿಂಗ್ಸ್ ಬರೋ ತರ ನೀವು ಹೇಳ್ಬೇಕು. ಯಾವುದೇ ಅಫರ್ಮೇಷನ್ ಅಥವಾ ಪ್ರೇಯರ್ ಎಲ್ಲಿವರೆಗೆ ಅದರಲ್ಲಿ ಭಾವನೆಗಳನ್ನ ನೀವು ಸೇರಿಸೋದಿಲ್ವೋ ಅಲ್ಲಿಯವರೆಗೆ ಅದು ನಿಷ್ಕ್ರಿಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ರಿಚ್ ಅಂತ ಬಾಯಲ್ಲಿ ಹೇಳ್ತಾ ಮನಸ್ಸಲ್ಲಿ ಎಲ್ಲಿಂದ ರಿಚ್ ನಾನು, ನನ್ನ ಹತ್ರ ಹಣನೇ ಇಲ್ಲ, ಬ್ಯಾಂಕ್ ಅಲ್ಲಿ ಬರೀ 10,000 ರೂಪಾಯಿ ಹಣ ಇದೆ ಅಂತ ಥಿಂಕ್ ಮಾಡ್ತಾ ಇದ್ರೆ ಆ ಶಬ್ದಗಳು ನೆಗೆಟಿವ್ ಎನರ್ಜಿಯನ್ನ ಕಳಿಸುತ್ತೆ. ಸೊ ಯಾವುದೇ ಅಫರ್ಮೇಷನ್ಸ್ ಅನ್ನ ಹೇಳೋದಕ್ಕೆ ಮುಂಚೆ ಅದರಲ್ಲಿ ಭಾವನೆಗಳನ್ನ ಸೇರಿಸಿ ಈಗಾಗಲೇ ಅದು ಈಡೇರಿದೆ ಅನ್ನೋ ಫೀಲಿಂಗ್ಸ್ ಅನ್ನ ತಂದ್ಕೊಳ್ಳಿ, ನಂತರ ಅದನ್ನ ಹೇಳಿ. ನಾನು ಅಬಂಡೆಂಟ್ ಆಗಿದ್ದೀನಿ, ಈಶ್ವರನ ಕೃಪೆಯಿಂದ ಸಮೃದ್ಧವಾದ ಜೀವನವನ್ನ ಮಾಡ್ತಾ ಇದ್ದೀನಿ. ಆಗ ಬ್ರಹ್ಮಾಂಡ ಇದನ್ನ ಒಂದು ಆದೇಶದಂತೆ ತಗೊಳುತ್ತೆ, ರಿಯಾಲಿಟಿಯಲ್ಲಿ ಅದೇ ಆಗ್ತಾ ಹೋಗುತ್ತೆ. ಅಂಡ್ ಎರಡನೇದಾಗಿ ಕಂಟ್ರೋಲ್ ಯುವರ್ ವರ್ಡ್ಸ್. ನಿಮ್ಮ ಪದಗಳ ಮೇಲೆ ನಿಮಗೆ ಕಂಟ್ರೋಲ್ ಇರಬೇಕು. ದಿನವಿಡೀ ನಾವು ಹಲವಾರು ಪದಗಳನ್ನ ಯೂಸ್ ಮಾಡ್ತಾ ಇರ್ತೀವಿ, ಆದ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಭಯದಿಂದ ಕೂಡಿರ್ತವೆ, ಇಲ್ಲ ಡೌಟ್ ಇಂದ ಕೂಡಿರ್ತವೆ. ಸೊ ಮೊದಲನೇ ಕೆಲಸ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಪದಗಳನ್ನ ನೋಡಿ ನೋಡಿ ಹೇಳಬೇಕು. ಫಾರ್ ಎಕ್ಸಾಂಪಲ್, ನನ್ನ ಜೀವನದಲ್ಲಿ ನನಗೆ ಭರವಸೆನೇ ಇಲ್ಲ, ಇದನ್ನ ಹೇಳಕ್ ಹೋಗ್ಬಿಡಿ. ಹೇಳಿ, ಜೀವನದ ಪ್ರತಿ ಕ್ಷಣ ಹೊಸ ಅವಕಾಶಗಳನ್ನ ತರ್ತಾ ಇದೆ, ನನ್ನ ಅದೃಷ್ಟದಲ್ಲಿ ಇದೇ ಬರ್ದಿರೋದು ಅಂತ ಹೇಳೋದಕ್ಕೆ ಹೋಗ್ಬಿಡಿ. ಅದರ ಬದಲಿಗೆ ಹೇಳಿ, ನಾನು ನನ್ನ ಅದೃಷ್ಟವನ್ನ ಪುನಃ ಬರಿತಾ ಇದ್ದೀನಿ. ಹೀಗೆ ಹೇಳ್ಬೇಡಿ, ನನ್ನ ಕೈಯಲ್ಲಿ ಇದನ್ನ ಮಾಡೋದಕ್ಕೆ ಆಗಲ್ಲ ಅಂತ. ಈಗ ಹೇಳಿ, ನಾನು ಪ್ರತಿ ಕ್ಷಣ ಕಲಿತಾ ಇದ್ದೀನಿ ಅಂಡ್ ಯೂನಿವರ್ಸ್ ನನಗೆ ದಾರಿ ತೋರಿಸ್ತಾ ಇದೆ ಅಂತ. ಸೊ ಪ್ರತಿ ಮಾತನ್ನ ಯಾವಾಗ ನೀವು ಪಾಸಿಟಿವ್ ಆಗಿ ಹೇಳೋದಕ್ಕೆ ಶುರು ಮಾಡ್ತೀರಾ, ಆಗ ಯೂನಿವರ್ಸ್ ನಿಮ್ಮ ಪ್ರತಿ ಶಬ್ದಗಳಲ್ಲಿ ಒಂದು ಹೊಸ ಬೆಳಕನ್ನ ತುಂಬಿಸೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಪ್ರತಿಯೊಂದು ಪದನು ಮಂತ್ರಗಳಾಗ್ತಾ ಹೋಗುತ್ತೆ, ನಿಮ್ಮ ಪ್ರತಿ ಮೌನ ಕೂಡ ಎನರ್ಜಿಯನ್ನ ತುಂಬಿಕೊಳ್ಳುತ್ತೆ. ಆಗ ಲೈಫಲ್ಲಿ ಮಿರಾಕಲ್ಸ್ ಆಗೋದಕ್ಕೆ ಶುರು ಆಗುತ್ತೆ, ಮ್ಯಾಜಿಕ್ಸ್ ಅನ್ನ ನೋಡ್ತಾ ಹೋಗ್ತೀರಾ. ಮೂರನೇದಾಗಿ ಶ್ರದ್ಧೆಯಿಂದ ಸಂವಾದ ಮಾಡಬೇಕು. ಇದನ್ನ ಎಸ್ಪೆಷಲಿ ಬೆಳಗ್ಗೆ ಮತ್ತೆ ರಾತ್ರಿ ಮಲಗೋಕೆ ಮುಂಚೆ ನೀವು ಮಾಡಲೇಬೇಕು. ಕಣ್ಣುಗಳನ್ನ ಮುಚ್ಚಿ ಯೂನಿವರ್ಸ್ ಅನ್ನ ಒಂದು ಜೀವಂತ, ದಯಾಳು, ಕೇಳ್ತಾ ಇರುವಂತಹ ಒಂದು ದೇವರ ಪ್ರತಿರೂಪ ಅಂತ ನೋಡ್ಕೊಂಡು ಮಾತುಗಳನ್ನ ನೀವು ಹೇಳ್ತಾ ಇರಬೇಕು. ಹೇ ಯೂನಿವರ್ಸ್, ನನ್ನ ಪ್ರತಿ ಭಾವನೆಗಳು ನಿನಗೆ ಗೊತ್ತಿದೆ. ನಾನಿವತ್ತು ಸಂಕಲ್ಪ ಮಾಡ್ತಾ ಇದ್ದೀನಿ, ಪವರ್ಫುಲ್ ಪಾಸಿಟಿವ್ ವರ್ಡ್ಸ್ ಜೊತೆ ನಾನು ನಿನ್ನೊಂದಿಗೆ ಇನ್ಮೇಲೆ ಮಾತಾಡ್ತೀನಿ. ನಾನು ಏನೇ ಹೇಳಿದ್ರು ಅದನ್ನ ಪ್ರೀತಿಯಿಂದ, ಭಕ್ತಿಯಿಂದ ಹೇಳ್ತೀನಿ. ನನ್ನ ಪ್ರತಿ ವಿಶಸ್ ಅನ್ನ ನಿನ್ನ ಹತ್ರ ಕಳಿಸ್ತಾ ಇದ್ದೀನಿ. ಗ್ರಾಟಿಟ್ಯೂಡ್ ಇಂದ ಕೂಡಿರುವಂತಹ, ಗ್ರೇಟ್ಫುಲ್ ಇಂದ ಕೂಡಿರುವಂತಹ ನನ್ನ ಮಾತುಗಳನ್ನ ನಾನು ಕಳಿಸ್ತಾ ಇದ್ದೀನಿ. ನನಗೆ ನಂಬಿಕೆ ಇದೆ, ನೀನು ನನ್ನ ವಿಶಸ್ ಅನ್ನ ರಿಯಾಲಿಟಿಯಲ್ಲಿ ಬೇಗ ನನಗೆ ತಂದು ಕೊಡ್ತೀಯಾ ಅಂತ ನಾನು ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಇದ್ದೀನಿ, ತಯಾರಾಗಿದ್ದೀನಿ. ಯಾವಾಗ ನೀವು ಹೀಗೆ ಮಾತಾಡ್ತೀರಾ, ಆಗ ಯೂನಿವರ್ಸು ನಿಮ್ಮ ವಿಶಸ್ ಅನ್ನ ಬೇಗ ರಿಯಾಲಿಟಿಯನ್ನಾಗಿ ಮಾಡ್ಬಿಡುತ್ತೆ. ಈ ರೀತಿಯಾಗಿ ಮಾತಾಡ್ತಾ ಇದ್ರೆ ನಿಮ್ಮ ಲೈಫಲ್ಲಿ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಂದ್ಕೊಂಡಿರೋದೆಲ್ಲ ಲೈಫಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ನಿಮ್ಮ ಸಂಕಲ್ಪಗಳಲ್ಲಿ ಪವರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಡೈಲಿ ಬೆಳಗ್ಗೆ ಏಳೋಕೆ ಮೊದಲು, ರಾತ್ರಿ ಮಲಗೋಕೆ ಮೊದಲು ಜಸ್ಟ್ 10 ಮಿನಿಟ್ಸ್ ಹೀಗೆ ಯೂನಿವರ್ಸ್ ಜೊತೆ ನೀವು ಮಾತಾಡ್ಬೇಕು. ಆಗ ನೋಡಿ, ನಿಮ್ಮ ಆತ್ಮಬಲ ಜಾಸ್ತಿ ಆಗುತ್ತೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕ್ಲಿಯರ್ ಆಗ್ತಾ ಹೋಗ್ತೀರಾ, ಡೌಟ್ ಹೊರಟೋಗುತ್ತೆ, ಭಯ ಅಂತೂ ಹೊರಟೋಗ್ಬಿಡುತ್ತೆ. ಆಗ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಹಣ, ಪ್ರೀತಿ, ಸಕ್ಸಸ್ಸು, ಆರೋಗ್ಯ ಎಲ್ಲ ತನ್ನಿಂದ ತಾನೇ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಹೀಗಾದಾಗ ಬ್ರಹ್ಮಾಂಡ ನಿಮ್ಮೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ಳುತ್ತೆ, ಹಾಗೇನೆ ರೆಸ್ಪಾನ್ಸ್ ಅನ್ನ ಕೊಟ್ಟೇ ಕೊಡುತ್ತೆ. ನಿಮ್ಮೆಲ್ಲ ವಿಶಸ್ ಅನ್ನ ಅದು ಫಿಲ್ ಮಾಡೇ ಮಾಡುತ್ತೆ. ಆಗ ನಿಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.